ಸುಮಿತ್ರಾ ರಾತ್ರಿ 12 ಗಂಟೆಗೆ ಕಾಡೊಳಗೆ ಹೋಗುತ್ತಿದ್ದಳು. ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಯಾವ ಹುಡುಗಿ ಹೀಗೆ ಹೋಗೋಕೆ ಸಾಧ್ಯ? ಬಹುಶಃ ಅವಳ ಮೈಯಲ್ಲಿ ದೆವ್ವ ಸೇರಿರಬೇಕು ಎಂದು ಒಬ್ಬ ಗುಟ್ಟಿನಲ್ಲಿ ಹೇಳುತ್ತಾನೆ. ಹೀಗೆ ಸುದ್ದಿ ಹರಡಿತು. ಜನರಲ್ಲಿ ಭಯ ಶುರುವಾಯಿತು. ಅವಳು ಮಾಟಗಾರ್ತಿ ಇರಬೇಕು, ಹಳ್ಳಿಗೆ ಕೇಡು ತರ್ತಾಳೆ ಅಂತ ಮಾತನಾಡಲು ಶುರುಮಾಡಿದರು. ಮಕ್ಕಳು ಅವಳನ್ನು ನೋಡಿ ಭಯದಿಂದ ಓಡಿ ಹೋಗುತ್ತಿದ್ದರು. ಹಿರಿಯರು ಅವಳ ಸಾನ್ನಿಧ್ಯದಿಂದ ದೂರವಿರುತ್ತಿದ್ದರು. ಆದರೆ ಅವಳ ಸ್ನೇಹಿತರಾದ ಲಕ್ಷ್ಮಿ ಮತ್ತು ಚಂದ್ರ ಇದನ್ನು ನಂಬಲಿಲ್ಲ. ಒಂದು ಗುರುವಾರ ರಾತ್ರಿ ಅವರು ಸುಮಿತ್ರಾಳನ್ನು ಹಿಂಬಾಲಿಸಲು ನಿರ್ಧರಿಸಿದರು. ಕತ್ತಲ ಕಾಡಿನಲ್ಲಿ 15 ನಿಮಿಷ ನಡೆದ ನಂತರ ಒಂದು ಸಣ್ಣ ತೆರೆದ ಪ್ರದೇಶದಲ್ಲಿ ಅವರಿಗೆ ಭಯಾನಕ ದೃಶ್ಯ ಕಂಡಿತು. ಸುಮಿತ್ರಾ ಮೈಮೇಲೆ ಬಟ್ಟೆ ಇಲ್ಲದೆ ನಿಂತಿದ್ದಳು. ಆದರೆ ಅವಳು ಒಂಟಿಯಾಗಿರಲಿಲ್ಲ. ಅವಳ ಸುತ್ತಲೂ 6 ದಪ್ಪದೇಹದ ಗಂಡಸರು ನಿಂತಿದ್ದರು. ಅವರ ಮೈಮೇಲೆ ಕೂಡ ಏನೂ ಇರಲಿಲ್ಲ. ಅವಳು ಅವರೆಲ್ಲರ ಸಾಮಾನನ್ನು ಸವರುತ್ತಾ ಸವಿಯುತ್ತಿದ್ದಳು. ನಂತರ ಅವಳು ಅಲ್ಲೇ ಬಂಡೆಯ ಮೇಲೆ ಮಲಗಿದಾಗ ಒಬ್ಬೊಬ್ಬರಾಗಿ ಬಂದು ಅವಳಿಗೆ ಮಾಡತೊಡಗಿದರು. ಅವಳು ಕಾಡೆ ತನ್ನದೆನ್ನುವಂತೆ ಆಹ್ಲಾದಕರವಾದ ಧ್ವನಿಯಲ್ಲಿ ಕಿರುಚುತ್ತಿದ್ದಳು. ಅದನ್ನು ನೋಡುತ್ತಿದ್ದ ಚಂದ್ರನ ತಮ್ಮ ರಾಮಯ್ಯ ಎದ್ದು ನಿಂತನು. ಭಯದ ಅಲೆ ಅವನ ಮನಸ್ಸನ್ನು ಹೊಕ್ಕಿತು. ಮರುಕ್ಷಣವೇ ಅದು ಮದುಡಿಯಾಯಿತು. ದೇವರೇ, ಇದೇನು ಕರ್ಮ ಅನ್ನುತ್ತಾ ಲಕ್ಷ್ಮಿ ಗೊಣಗಿದಳು. ಅಲ್ಲಿ ನಡೆಯುತ್ತಿರುವುದು ವಿಚಿತ್ರವಾಗಿರುವುದರಿಂದ ಅವರು ಭಯದಿಂದ ಓಡಿಹೋದರು. ಮರುದಿನ ಇಡೀ ಹಳ್ಳಿ ಗುಸುಗುಟ್ಟಿತು. ನಾವು ನೋಡಿದ್ವಿ, ಮಾಟಗಾರರ ಗುಂಪು. ಅವರೆಲ್ಲರೂ ಅವಳನ್ನು ಅನುಭವಿಸುತ್ತಾ ಯಾವುದೋ ದುಷ್ಟಶಕ್ತಿಯ ಬರುವಿಕೆಗೆ ಆಹ್ವಾನ ನೀಡುತ್ತಿದ್ದರು. ಸುಮಿತ್ರಾ ಮಾಟಗಾರ್ತಿ, ಅವಳು ಮಾಟ ಮಾಡುತ್ತಾಳೆ ಅಂದರು. ಕೆಲವೊಂದಿಷ್ಟು ಜನ ಅವಳ ಜೊತೆಗಿದ್ದ ಗಂಡಸರು ಮನುಷ್ಯರೇ ಅಲ್ಲ, ಅವುಗಳು ದುಷ್ಟಶಕ್ತಿಗಳಿರಬೇಕು. ಅವುಗಳು ಈ ಪ್ರಪಂಚಕ್ಕೆ ಕಾಲಿಟ್ಟ ಮೇಲೆ ನಿನ್ನ ಕೆಲಸ ಮಾಡಲು ನನಗೇನಾದರೂ ಕೊಡು ಅನ್ನುತ್ತವೆ. ಆಗ ಅವಳು ತನ್ನ ದೇಹವನ್ನು ಅವುಗಳಿಗೆ ಅರ್ಪಿಸಿರಬೇಕು. ಅವುಗಳು ಅವಳ ಜೊತೆ ಮಜಾ ಮಾಡಿ ಎಲ್ಲ ಮುಗಿದ ನಂತರ ಅವಳ ಸೇವಕರಾಗುತ್ತವೆ ಮತ್ತು ಅವಳು ಹೇಳಿದ್ದನ್ನೆಲ್ಲ ಕೇಳುತ್ತವೆ ಅಂತ ಮಾತನಾಡಿಕೊಂಡರು. ಅದನ್ನೆಲ್ಲ ಕೇಳಿಸಿಕೊಂಡ ಸುಮಿತ್ರಾ ಮಾತ್ರ ಮುಂದೆ ಸಾಗಿದಳು. ವಾರಕ್ಕೊಮ್ಮೆ ರಾತ್ರಿ ಕಾಡಿಗೆ ಹೋಗುವುದನ್ನು ನಿಲ್ಲಿಸಲಿಲ್ಲ. ಅವಳನ್ನು ಪ್ರಶ್ನಿಸುವ ಧೈರ್ಯ ಯಾರೂ ಮಾಡಲಿಲ್ಲ. ಒಂದು ಶನಿವಾರ ರಾತ್ರಿ ಹೊಸನಗರದ ದಿ ಗೋಲ್ಡನ್ ಲೀಫ್ ಪಬ್ನಲ್ಲಿ ಹಬ್ಬ ಶುರುವಾಗಿತ್ತು. ಜನರು ನೃತ್ಯ ಮಾಡುತ್ತಿದ್ದರು. ಜೋರಾಗಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು. ಸುಮಿತ್ರಾ ತನ್ನ ಸ್ನೇಹಿತ ಚಂದ್ರರ ಜೊತೆ ಪಬ್ಗೆ ಬಂದಿದ್ದಳು. ಹಳ್ಳಿಯವರ ಕಟುಮಾತುಗಳಿಂದ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಅವಳು ಒಂದು ಮೂಲೆಯ ಟೇಬಲ್ನಲ್ಲಿ ಕುಳಿತಳು. ಚೆನ್ನಾಗಿ ಚಿಲ್ ಆಗಿರುವ ಬಿಯರನ್ನು ಕುಡಿಯುತ್ತಾ ಜನರನ್ನು ನೋಡುತ್ತಿದ್ದಳು. ಹಳ್ಳಿಯಲ್ಲಿ ಅವಳನ್ನು ದೆವ್ವದ ಹುಡುಗಿ ಎಂದು ಕರೆಯುತ್ತಿದ್ದರೆ ಇಲ್ಲಿ ಯಾರೂ ಅವಳನ್ನು ಗುರುತಿಸಲಿಲ್ಲ. ಅದು ಸ್ವಲ್ಪ ಅವಳಿಗೆ ಸಮಾಧಾನ ಕೊಟ್ಟಿತು. ಅವಳು ಕುಡಿದು ಕುಡಿದು ಟೈಟ್ ಆದಳು. ಮೈಮೇಲೆ ಪ್ರಜ್ಞೆಯೇ ಇಲ್ಲದಂತಹ ಸ್ಥಿತಿ ಅವಳದಾಗಿತ್ತು. ಅಷ್ಟರಲ್ಲಿ ಒಬ್ಬ ಯುವಕ ಅವಳನ್ನು ಗಮನಿಸಿದ. ಅವನ ಹೆಸರು ಅರ್ಜುನ್, ವಯಸ್ಸು 25. ಹೊಸನಗರದ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದ. ಅವನ ಕಣ್ಣು ಸುಮಿತ್ರಾಳ ಮೇಲೆ ಬಿತ್ತು. ಅವಳ ಏಕಾಂಗಿತನ, ಮುಖದ ಮೇಲಿನ ರಹಸ್ಯಮಯ ಭಾವ ಇವೆಲ್ಲವೂ ಅವನನ್ನು ಆಕರ್ಷಿಸಿದವು. ಜೊತೆಗೆ ಅವಳಿಗೆ ಮೈಮೇಲೆ ಪ್ರಜ್ಞೆ ಇಲ್ಲ ಅನ್ನೋದನ್ನು ಅವನು ಅರಿತುಕೊಂಡನು. ಅವನಿಗೆ ಅಂತಹ ಹುಡುಗಿಯರೇ ಬೇಕಾಗಿತ್ತು. ಕುಡಿದು ಟೈಟಾದ ಹುಡುಗಿಯರಿಗೆ ಚೂಲು ಜಾಸ್ತಿ ಎನ್ನೋದು ಅವನಿಗೆ ತಿಳಿದಿತ್ತು. ಸುಮಿತ್ರಾಳನ್ನು ನೋಡಿದ ಅವನು ಈಗ ಇವಳ ಸರದಿ ಎಂದುಕೊಂಡ. ಆಗ ಅವನ ಪ್ಯಾಂಟಿನ ಮುಂಬದಿ ಉಬ್ಬಿ ಬಂತು. ಅವನು ಎದ್ದು ನಿಂತು 2 ಮದ್ಯದ ಗ್ಲಾಸ್ಗಳನ್ನು ತೆಗೆದುಕೊಂಡು ಸುಮಿತ್ರಾಳ ಟೇಬಲಿನ ಕಡೆ ನಡೆದ. ಹಲೋ, ನೀವು ಒಬ್ಬರೇ ಇದ್ದೀರಿ? ನಾನೊಂದು ಡ್ರಿಂಕ್ ಆಫರ್ ಮಾಡಲಾ ಅಂತ ಹುಸಿನಗೆಯೊಂದಿಗೆ ಕೇಳಿದ. ಸುಮಿತ್ರಾ ಅವನನ್ನು ಮೇಲಿಂದ ಕೆಳಗೆ ನೋಡಿದಳು. ಯಾಕೆ, ಕರುಣೆ ತೋರಿಸೋಕೆ ಬಂದ್ರಾಯ ಎಂದು ಅವಳು ತೀಕ್ಷ್ಣವಾಗಿ ಕೇಳಿದಳು. ಅರ್ಜುನ್ನಕ್ಕೂ ಟೇಬಲ್ ಮೇಲೆ ಒಂದು ಗ್ಲಾಸ್ ಇರಿಸಿದ. ಕರುಣೆಯಲ್ಲ, ನೀವಿಲ್ಲಿ ಅತ್ಯಂತ ಸುಂದರವಾದವರಾಗಿ ಕಾಣುತ್ತೀರಿ ಎಂದು ಅವಳ ದೊಡ್ಡ ಹಣ್ಣುಗಳ ಸೀಳನ್ನು ನೋಡಿದ. ಅವನ ಸೈನಿಕ ಮತ್ತೆ ಎದ್ದು ನಿಂತ. ಅವನು ಈಗೀಗ ಅವಳ ಜೊತೆ ಮಂಚದ ಮೇಲೆ ಕಾದಾಡಬೇಕು ಅನಿಸುತ್ತಿತ್ತು. ಅವನು ತನ್ನನ್ನು ಅವಳಿಗೆ ಪರಿಚಯ ಮಾಡಿಕೊಳ್ಳುತ್ತಾ, ನಾನು ಅರ್ಜುನ್, ನೀವು ಹೊಸನಗರದವರಾ ಎಂದು ಕೇಳಿದ. ಆಗ ಅವಳು, ಇಲ್ಲ, ನನ್ನೂರು ಕರಡಿಗೋಡು ಎಂದಳು. ಅರ್ಜುನನ ಕಣ್ಣುಗಳು ವಿಸ್ತಾರವಾದವು. ಓ, ನಾನು ಕೇಳಿದ್ದೇನೆ. ಅಲ್ಲೊಬ್ಬ ಹುಡುಗಿ ರಾತ್ರಿ ಕಾಡಿಗೆ ಹೋಗ್ತಾಳಲ್ಲ, ಅದೇ ಊರು ತಾನೆ ಎಂದಾಗ, ಹೌದು, ನಾನೇ ಆ ದೆವ್ವದ ಹುಡುಗಿ. ಈಗ ಹೇಳಿ ಎಂದಳು. ಅರ್ಜುನ್, ತಡೆದು ನಿಲ್ಲಿ. ನಾನು ನಿಮ್ಮನ್ನು ದೆವ್ವದ ಹುಡುಗಿ ಎಂದು ಭಾವಿಸಿಲ್ಲ. ನೀವು ನಿಜವಾಗಲೂ ನೋಡೋಕೆ ತುಂಬಾನೇ ಸುಂದರವಾಗಿದ್ದೀರಾ ಅಂದನು. ಸುಮಿತ್ರಾ ನಿಧಾನವಾಗಿ ಕುಳಿತಳು. ಅವನ ಹೊಗಳಿಕೆ ಮಾತು ಅವಳಿಗೆ ಇಷ್ಟ ಆಯಿತು. ಇಬ್ಬರ ನಡುವೆ ಮಾತುಕತೆ ಶುರುವಾಯಿತು. ಸಂಗೀತ, ನಗು, ಗ್ಲಾಸ್ಗಳ ಶಬ್ದದ ನಡುವೆ ಅವರು ಒಬ್ಬರನ್ನೊಬ್ಬರು ತಿಳಿದುಕೊಳ್ಳಲು ಶುರು ಮಾಡಿದರು. ಸುಮಿತ್ರಾ ಮೊದಲ ಬಾರಿಗೆ ಸಡಿಲವಾಗಿ ನಕ್ಕಳು.
ಹೀಗೆ ಮಾತನಾಡುತ್ತಿರುವಾಗ ನನ್ನ ಸಾಮಾನಲ್ಲಿ ನೀರು ಒಸರುತ್ತಿದೆ. ನೀವು ನನಗೆ ಮಾಡ್ತೀರಾ ಪ್ಲೀಸ್ ಅಂತ ಅವನ ಹತ್ತಿರ ಬಂದು ಎದೆಗೆ ಕೈ ಹಾಕುತ್ತಾ ಅವನ ತಮ್ಮನನ್ನು ಜೋರಾಗಿ ಅದುಮುತ್ತಾಳೆ. ಅವಳು ಕುಡಿದ ಮತ್ತಿನಲ್ಲಿ ತಾನೇನು ಮಾಡುತ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ಅವಳಿಗೆ ಚೂಲು ಹತ್ತಿತ್ತು. ಅದನ್ನು ಇಳಿಸಲು ಒಬ್ಬ ಬೇಕಾಗಿತ್ತು. ಹಾಗಾಗಿ ಅವಳು ಆ ರೀತಿ ವರ್ತನೆ ಮಾಡುತ್ತಿದ್ದಳು. ಅವನಿಗೂ ಕೂಡ ಅದೇ ಬೇಕಾಗಿತ್ತು. ಆಗ ಅವನು, ನನ್ನ ಫ್ಲಾಟ್ ಇಲ್ಲಿಂದ 10 ನಿಮಿಷ ದೂರದಲ್ಲಿದೆ. ನೀನು ಅಲ್ಲಿಗೆ ಬರಲು ಇಷ್ಟಪಡುತ್ತೀಯಾ? ಅಲ್ಲಿ ಶಾಂತವಾಗಿರುತ್ತೆ, ನಾವು ಹೇಗೆ ಬೇಕಾದರೂ ಇರಬಹುದು ಅನ್ನುತ್ತಾ ಅವಳ ಮುಖಭಾವವನ್ನು ಗಮನಿಸುತ್ತಾನೆ. ಅವಳ ಕಣ್ಣುಗಳಲ್ಲಿ ಒಂದು ನಿರ್ಧಾರವಿತ್ತು, ಒಂದು ಹೊಸತನಕ್ಕೆ ಹೋಗುವ ನಿರ್ಧಾರ. ಅವಳು, ನಾನು ಬರ್ತೀನಿ, ಹೋಗೋಣ ಅನ್ನುತ್ತಾಳೆ. ಅರ್ಜುನ್ ಅವಳನ್ನು ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಹೋಗುವಾಗ, ನಾನು ಎಷ್ಟು ಹೊತ್ತಂತ ಕಾಯೋದು, ಬೇಗ ಮಾಡು ಅನ್ನುತ್ತಾ ಅವಳು ತನ್ನ ಹಣ್ಣುಗಳನ್ನು ತೋರಿಸುತ್ತಾಳೆ. ಅವನ ಉದ್ರೇಕ ಇನ್ನೂ ಜಾಸ್ತಿಯಾಗುತ್ತದೆ. ಅವಳನ್ನು ಫ್ಲಾಟ್ಗೆ ಕರೆದುಕೊಂಡು ಬರೋದೇ ಅವನಿಗೆ ಹರಸಾಹಸವಾಗಿತ್ತು. ಅರ್ಜುನನ ಫ್ಲಾಟ್ ಸಣ್ಣದಾಗಿತ್ತು, ಆದರೆ ಸ್ವಚ್ಛವಾಗಿತ್ತು. ಅವರು ಒಳಗೆ ಹೊಕ್ಕಾಗ ಹೊರಗಿನ ಗದ್ದಲಕ್ಕೆ ಹೋಲಿಸಿದರೆ ನಿಶಬ್ದತೆ ಗಾಳಿಗಿಂತ ಹಗುರವಾಗಿತ್ತು. ಅರ್ಜುನ್ ಲೈಟ್ಗಳನ್ನು ಮಂದವಾಗಿಸಿದ. ಸುಮಿತ್ರಾ ಕಿಟಕಿಯ ಬಳಿ ನಿಂತು ಕೆಳಗಿನ ಬೀದಿಯಲ್ಲಿ ಹಾದು ಹೋಗುತ್ತಿದ್ದ ಕಾರುಗಳನ್ನು ನೋಡುತ್ತಿದ್ದಳು. ಅರ್ಜುನ್ ಅವಳ ಬಳಿಗೆ ಬಂದ. ಅವರ ನಡುವೆ 1 ಇಂಚು ಅಂತರವಿತ್ತು. ಅವಳು ತಿರುಗಿ ನೋಡಲಿಲ್ಲ. ಆದರೆ ಅವಳ ದೇಹವು ಅವನ ಸನ್ನಿಧಿಯನ್ನು ಗ್ರಹಿಸಿತು. ಕೊನೆಗೆ ಅವಳು ಅವನನ್ನು ನೋಡಿದಳು. ಅವನದ್ದು ನಿಗುರಿ ನಿಂತಿದ್ದರೂ ಅವನು ಮುಂದುವರಿಯಲಿಲ್ಲ. ಕೇವಲ ನಿಂತು ಅವಳ ಅಂದವನ್ನು ಸವಿಯುತ್ತಿದ್ದ. ಆದರೆ ಅವಳು ಮುಂದೆ ಬಂದಳು. ಅವಳ ತಣ್ಣಗಿನ ಕೈಗಳು ಅವನ ಮುಖವನ್ನು ಮುಟ್ಟಿದವು. ಮೊದಲ ಮುತ್ತು ಅವನ ತುಟಿಗಳ ಮೇಲೆ ಬಿತ್ತು. ಅದು ಹೊತ್ತಿಗೆಗೆ ಹಚ್ಚಿದ ಬೆಂಕಿಯಾಗಿತ್ತು. ನಿಧಾನವಾಗಿ, ಎಚ್ಚರಿಕೆಯಿಂದ, ಸುಮ್ಮನಿರುವುದರಿಂದ ಬಂದ ನಿರಾಶೆಯಿಂದ ಅವರಿಬ್ಬರ ನಡುವಿನ ಅಂತರ ಕರಗಿ ಹೋಯಿತು. ಬಟ್ಟೆಗಳು ಕೆಳಗೆ ಜಾರಿದವು. ಚರ್ಮವು ಚರ್ಮವನ್ನು ಭೇಟಿಯಾಯಿತು. ಉಸಿರಾಟಗಳು ತ್ವರಿತಗೊಂಡವು, ನಂತರ ಏಕೀಕೃತವಾದವು. ಅರ್ಜುನ್ ಅವಳ ಶರೀರದ ಒಳಹೊಕ್ಕಾಗ ಅವಳು ನಿಟ್ಟುಸಿರು ಬಿಟ್ಟಳು. ಒಂದು ಧ್ವನಿ ಅರ್ಧ ನೋವು, ಅರ್ಧ ಪರಿಪೂರ್ಣತೆಯಿಂದ ಕೂಡಿತ್ತು. ಅವಳು ಅವನನ್ನು ಬಿಗಿಯಾಗಿ ಹಿಡಿದಳು ಮತ್ತು ತನ್ನ ಕಾಲುಗಳನ್ನು ಅವನ ಸುತ್ತ ಸುತ್ತಿಕೊಂಡಳು. ಅವಳ ಬೆರಳುಗಳು ಅವನ ಬೆನ್ನಿನಲ್ಲಿ ಗುರುತುಗಳನ್ನು ಮಾಡಿದವು. ಅದು ಉತ್ಸಾಹದ ನೃತ್ಯವಾಗಿತ್ತು, ಒತ್ತಡದಿಂದ ಬಿಡುಗಡೆಯಾಗಿತ್ತು. ಅದು ಸುಮಿತ್ರಾ ಬಹಳ ಕಾಲದಿಂದ ಹುಡುಕುತ್ತಿದ್ದ ಏನನ್ನೂ ಭಾವಿಸದಿರುವಿಕೆ. ಅವಳು ಅವನ ಹೆಸರನ್ನು ಕರೆದಳು. ಅದು ಅರ್ಜುನ್ ಕೇಳಿದ ಅತ್ಯಂತ ಸುಂದರವಾದ ಶಬ್ದವಾಗಿತ್ತು. ಶಿಖರ ತಲುಪಿದಾಗ ಅವಳು ಅವನ ಬಾಹುಗಳಲ್ಲಿ ಕಂಪಿಸಿದಳು. ಮುಖವನ್ನು ಅವನ ಎದೆಯಲ್ಲಿ ಹುದುಗಿಸಿಕೊಂಡು ಮತ್ತೊಂದು ನಿಟ್ಟುಸಿರು ಬಿಟ್ಟಳು. ಅಷ್ಟರಲ್ಲಿ ಅವನು ಎಲ್ಲವನ್ನೂ ಅವಳದರೊಳಗೆ ಸುರಿಸಿದ್ದ. ಈ ಸಲ ಪೂರ್ಣವಾಗಿ ಪರಿಪೂರ್ಣತೆಯಿಂದ ಕೂಡಿತು. ಅವನು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡ. ಅವರ ಉಸಿರಾಟಗಳು ನಿಧಾನವಾಗಿ ಸಾಮಾನ್ಯಗೊಂಡವು. ಬೆಳಗಾದಾಗ ಬೆಳಕಿನ ಮೊದಲ ಕಿರಣಗಳು ಕಿಟಕಿಯ ಮೂಲಕ ಒಳನುಗ್ಗಿ ಕೋಣೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದ ಬಟ್ಟೆಗಳ ಮೇಲೆ ಬಿದ್ದವು. ಅರ್ಜುನ್ ಕಣ್ಣು ತೆರೆದ. ಅವನ ಎದೆ ಮೇಲೆ ಸುಮಿತ್ರಾ ಮಲಗಿದ್ದಳು. ಅವಳ ಕಪ್ಪು ಕೂದಲು ಅವನ ಎದೆಗೆ ಹರಡಿಕೊಂಡಿತ್ತು. ಅವಳ ಮುಖವು ನಿದ್ರೆಯಲ್ಲಿ ಸಂಪೂರ್ಣವಾಗಿ ಶಾಂತವಾಗಿತ್ತು. ಆಳವಾದ ಕಣ್ಣುಗಳ ಮೇಲೆ ರೆಪ್ಪೆಗಳು ಮುಚ್ಚಿಕೊಂಡಿದ್ದವು. ಅವಳ ತುಟಿಗಳ ಮೂಲೆಗಳಲ್ಲಿ ಒಂದು ಸಣ್ಣ ನಿರ್ವಿವಾದವಾದ ಮುಗುಳ್ನಗೆ ಇತ್ತು. ಅವಳ ಶರೀರವು ಸಡಿಲವಾಗಿ, ನಂಬಿಕೆಯಿಂದ ಅವನ ಕೈಗಳ ಸುತ್ತ ಸುತ್ತಿಕೊಂಡಿತ್ತು. ಅವಳು ಬಹಳ ಸುಂದರವಾಗಿ ಕಾಣುತ್ತಿದ್ದಳು. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವಳು ಸಂಪೂರ್ಣವಾಗಿ ಶಾಂತಳಾಗಿ, ಸುರಕ್ಷಿತಳಾಗಿ ಕಾಣುತ್ತಿದ್ದಳು. ಆ ರಾತ್ರಿಯ ನಂತರದ ಅವಳ ಮುಖದ ಮೇಲಿನ ಆ ಶಾಂತಿಯನ್ನು ನೋಡಿ ಅರ್ಜುನನ ಹೃದಯ ಭಾವನೆಗಳಿಂದ ತುಂಬಿ ತುಳುಕಿತು. ಇದು ಕೇವಲ ಶಾರೀರಿಕ ಸಂಬಂಧವಾಗಿರಲಿಲ್ಲ. ಇನ್ನು ಏನೆಂದು ಅವನಿಗೆ ಗೊತ್ತಿರಲಿಲ್ಲ. ಆದರೆ ಅದು ಏನೋ ಮಹತ್ವದ್ದಾಗಿತ್ತು. ಅವನು ಮೆಲ್ಲನೆ ಅವಳ ಕೂದಲನ್ನು ನೇವರಿಸಿದ. ಸುಮಿತ್ರಾ ಗುಣುಗಿದಳು. ಅವಳ ಕಣ್ಣುಗಳು ಮೆಲ್ಲನೆ ತೆರೆಯುತ್ತಿದ್ದಂತೆ ತನ್ನ ಪಕ್ಕದಲ್ಲಿ ನಿರ್ವಸ್ತ್ರವಾಗಿ ಮಲಗಿದ್ದ ಹುಡುಗನನ್ನು ನೋಡಿ ಶಾಕಾದಳು. ಯಾರೋ ನೀನು? ನನಗೆ ಏನ್ ಮಾಡ್ದೆ ಅಂತ ಜೋರಾಗಿ ಕಿರುಚಿದಳು ಮತ್ತು ತನ್ನ ಮೈ ಮೇಲೆ ಏನೂ ಇಲ್ಲ ಅಂತ ಗೊತ್ತಾಗಿ ಅಲ್ಲೇ ಇದ್ದ ಹೊದಿಕೆಯನ್ನು ಎಳೆದು ತನ್ನ ಸುತ್ತಿಕೊಂಡಳು. ಅವಳಿಗೆ ಅಲ್ಲಿ ನಡೆದಿದ್ದು ಯಾವುದೂ ನೆನಪಿರಲಿಲ್ಲ. ಆದರೆ ತನ್ನ ಹೂವು ನೋಯುತ್ತಿರುವುದನ್ನ ಗಮನಿಸಿ, ನಿನ್ನೆ ರಾತ್ರಿ ಅವನು ನನ್ನೊಳಗೆ ಹಾಕಿ ಊರು ಬಾಗಿಲು ಮಾಡಿದ್ದಾನೆ ಅಂದುಕೊಂಡು ನೊಂದಳು. ಮತ್ತೆ ಸಿಡಿದೆದ್ದು ಅವನಿಗೆ ಜೋರಾಗಿ ಬೈಯಲು ಶುರು ಮಾಡಿದಳು. ಆಗ ಅರ್ಜುನ್, ಇದರಲ್ಲಿ ನಂದೇನು ತಪ್ಪಿಲ್ಲ, ಬೇಕಿದ್ರೆ ನೋಡು ಅಂತ ಅವಳಿಗೆ ಮಾಡುವ ಮುಂಚೆ ತೆಗೆದ ವಿಡಿಯೋ ತೋರಿಸುತ್ತಾನೆ. ಅದರಲ್ಲಿ ಅವಳು ತಾನಾಗಿಯೇ ಅವನನ್ನು ಮಾಡುವಂತೆ ಒತ್ತಾಯ ಮಾಡುತ್ತಿರುತ್ತಾಳೆ. ಜೊತೆಗೆ, ಅರ್ಜುನ್, ನಿನಗೆ ಒಪ್ಪಿಗೆ ಇದೆ ಅಲ್ವಾ ಅಂತ ಕೇಳಿದ್ದಕ್ಕೆ ಹೌದು, ಬೇಗ ಬಂದು ಮಾಡುವಂತೆ ಹೇಳಿರುತ್ತಾಳೆ. ಆ ವಿಡಿಯೋ ನೋಡಿದ ಅವಳಿಗೆ ತಪ್ಪು ತನ್ನದೇ ಅಂತ ಗೊತ್ತಾಗುತ್ತದೆ. ನಾನಷ್ಟು ಕುಡಿಬಾರದಿತ್ತು ಅಂದುಕೊಳ್ಳುತ್ತಾಳೆ
ಮತ್ತು ಅವನ ಬಳಿ ನೀನು ಒಳಗೆ ಬಿಟ್ಯಾ ಇಲ್ಲ ಹೊರಗೆ ಬಿಟ್ಯಾ ಅಂತ ಕೇಳ್ತಾಳೆ. ಆಗ ಅರ್ಜುನ್ ನಿನ್ನ ಅಂದವನ್ನು ಸವಿಯುತ್ತಾ ಮೈಮರೆತು ನಿನ್ನ ಹೂವಿನಾಳದಲ್ಲಿ ಬಿಟ್ಟೆ ಅನ್ನುತ್ತಾನೆ. ಅವಳು ಮೆಲ್ಲನೆ ಎದ್ದು ಹೊದಿಕೆಯನ್ನು ಎಸೆದಳು. ಅರ್ಜುನ್ ಅವಳನ್ನು ನೋಡುತ್ತಾ ಬೆಳಕಿನಲ್ಲಿ ಅವಳ ಶರೀರದ ರೇಖೆಗಳು ಹೇಗೆ ಗೋಚರಿಸುತ್ತೆ ಅನ್ನೋದನ್ನ ಗಮನಿಸುತ್ತಿದ್ದ. ಅವಳು ನಾಚಿಕೆ ಪಡದೆ ನೆಲದ ಮೇಲೆ ಚೆಲ್ಲಾಡಿದ್ದ ತನ್ನ ಬಟ್ಟೆಗಳನ್ನು ಎತ್ತಿಕೊಂಡಳು. ಅವಳು ಅವುಗಳನ್ನು ಧರಿಸುತ್ತಿದ್ದಂತೆ ಅರ್ಜುನ್ ಅವಳನ್ನು ನೋಡುತ್ತಲೇ ಇದ್ದ. ಅವನು ಅವಳೊಂದಿಗೆ ಹಂಚಿಕೊಂಡಿದ್ದ ಆ ರಹಸ್ಯವಾದ ಸುಂದರ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಿದ್ದ. ಅವಳು ತಯಾರಾಗುತ್ತಿದ್ದಂತೆ ನಿನ್ನ ನಂಬರ್ ಕೊಡ್ತೀಯಾ ಅಂತ ಕೇಳಿದ. ಸುಮಿತ್ರಾ ನಿಂತು ಅವನನ್ನು ನೋಡಿದಳು. 1 ಸೆಕೆಂಡ್ ಮಾತ್ರ ಅನಿಶ್ಚಿತತೆ. ನಂತರ ನಂಬರನ್ನು ಅವನ ಮೊಬೈಲಿನಲ್ಲಿ ಸೇವ್ ಮಾಡಿದಳು. ನಂತರ ಅವಳು ಹೊರಟು ಹೋದಳು. ಕೋಣೆಯಲ್ಲಿ ಅವಳ ಸುಗಂಧದ್ರವ್ಯದ ನಿಶ್ಚಲವಾದ ವಾಸನೆ ಉಳಿದುಕೊಂಡಿತ್ತು. ಅರ್ಜುನ್ ಕಿಟಕಿಯ ಬಳಿಗೆ ಹೋಗಿ ಅವಳು ಕೆಳಗೆ ಹೋಗಿ ಟ್ಯಾಕ್ಸಿ ಹತ್ತೋದನ್ನ ನೋಡಿದ. ಅವಳು ತಲೆ ಮೇಲೆ ಮಾಡಿ ಅವನನ್ನು ನೋಡಿದಳು ಮತ್ತು ಒಂದು ಪ್ರಕಾಶಮಾನವಾದ ನಗೆಯನ್ನು ನೀಡಿದಳು. ನಂತರ ಅವಳು ಹೊರಟು ಹೋದಳು. ಇದಾದ ನಂತರ ಅರ್ಜುನ್ ಮತ್ತು ಸುಮಿತ್ರಾ ಪ್ರೀತಿಯಲ್ಲಿ ಆಳವಾದರು. ಆದರೆ ಹಳ್ಳಿಯಲ್ಲಿ ಸುಮಿತ್ರಾಳ ವಿರೋಧ ಹೆಚ್ಚಾಯಿತು. ಒಂದು ದಿನ ಹಳ್ಳಿಯ ಹಿರಿಯರು ಅರ್ಜುನ್ಗೆ ಎಚ್ಚರಿಕೆ ನೀಡಿದರು. ಅರ್ಜುನ್, ನೀನು ಒಳ್ಳೆಯ ಹುಡುಗ, ಆದರೆ ಸುಮಿತ್ರಾಳನ್ನು ಬಿಟ್ಟುಬಿಡು. ಅವಳು ರಾತ್ರಿ ಕಾಡಿನಲ್ಲಿ 6-7 ಗಂಡಸರ ಜೊತೆ ಮಾಡಿಸಿಕೊಳ್ಳುವುದನ್ನ ನಮ್ಮೂರಿನ ಕೆಲವರು ನೋಡಿದ್ದಾರೆ ಅನ್ನುತ್ತಾರೆ. ಅದನ್ನು ಕೇಳಿದ ಅರ್ಜುನ್ ಕೋಪಗೊಂಡು, ನಿಲ್ಲಿಸಿ. ಸುಮಿತ್ರಾ ತುಂಬಾ ಒಳ್ಳೆಯವಳು, ನಾನವಳನ್ನು ತುಂಬಾ ಪ್ರೀತಿಸುತ್ತೇನೆ ಮತ್ತು ನಂಬುತ್ತೇನೆ ಅಂದನು. ಆ ರಾತ್ರಿ ಸುಮಿತ್ರಾ ಅರ್ಜುನ್ನು ಸತ್ಯ ಹೇಳ್ತೀನಿ ಬನ್ನಿ ಅಂತ ಕಾಡಿನೊಳಗೆ ಕರೆದುಕೊಂಡು ಹೋದಳು. ಅಲ್ಲಿ 6-7 ಮಂದಿ ಗಂಡಸರು ಕಾಯುತ್ತಿದ್ದರು. ಆದರೆ ಈ ಬಾರಿ ಅರ್ಜುನ್ ಹತ್ತಿರದಿಂದ ನೋಡಿದ. ಅವರು ಗ್ರಾಮಸ್ಥರೇ ಆಗಿದ್ದರು. ಅವರೆಲ್ಲರೂ ಸುಮಿತ್ರಾಳನ್ನು ಗೌರವದಿಂದ ನೋಡುತ್ತಿದ್ದರು. ಇವರು ನನ್ನ ರಹಸ್ಯ ಗುಂಪು ಎಂದು ಸುಮಿತ್ರಾ ವಿವರಿಸಿದಳು. ನಾವಿಲ್ಲಿ ಗ್ರಾಮದ ಕಳ್ಳರು ಹೊಡೆದು ಹಾಕಿದ ಹಸು, ನಾಯಿ, ಕೋಳಿಗಳನ್ನು ರಕ್ಷಿಸುತ್ತೇವೆ. ಈ ಕಾಡಿನಲ್ಲಿ ಅವುಗಳಿಗೆ ರಹಸ್ಯ ಆಶ್ರಯದ ಮನೆ ಮಾಡಿದ್ದೇವೆ. ಯಾರಿಗೂ ಗೊತ್ತಾಗದಂತೆ ರಾತ್ರಿ ಬರುತ್ತೇವೆ ಅಂದಳು. ಅರ್ಜುನ್ ಆಶ್ಚರ್ಯಚಕಿತನಾದ. ಆಗ ಒಬ್ಬ ಗಂಡಸು ಮುಂದೆ ಬಂದು, ಸುಮಿತ್ರಾ ನಮ್ಮ ನಾಯಕಿ. ಅವಳು ಈ ಕೆಲಸಕ್ಕಾಗಿ ತನ್ನ ಹೆಸರನ್ನು ಹಾಳು ಮಾಡಿಕೊಂಡಳು. ಜನರು ನಮ್ಮ ರಹಸ್ಯ ತಿಳಿದರೆ ಕಳ್ಳರು ಆಶ್ರಯದ ಮನೆ ನಾಶ ಮಾಡಬಹುದೆಂದು ಹೆದರಿ ನಾವೇನನ್ನು ಹೇಳಲಿಲ್ಲ ಅಂದರು. ಸುಮಿತ್ರಾ ಅರ್ಜುನನ ಕೈ ಹಿಡಿದು, ನನ್ನ ಮೇಲೆ ದೆವ್ವ ಬಂದಿದೆ ಎಂದು ಹೇಳಿದಾಗಲೆಲ್ಲ ನನಗೆ ನಗು ಬರುತ್ತಿತ್ತು. ಆದರೆ ಈ ಪ್ರಾಣಿಗಳು ಸುರಕ್ಷಿತವಾಗಿರುವುದನ್ನ ನೋಡಿ ನಾನು ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ ಅಂದಳು. ಅರ್ಜುನಗೆ ಸುಮಿತ್ರಾಳ ಮೇಲೆ ಹೆಮ್ಮೆಯಾಯಿತು. ಆದರೂ ರಾಮಯ್ಯ, ಲಕ್ಷ್ಮಿ ಮತ್ತು ಚಂದ್ರ ಯಾಕೆ ಆ ರೀತಿ ಹೇಳಿದರೆಂದು ಗೊತ್ತಾಗಲಿಲ್ಲ ಅಂದನು. ಆಗ ಅವಳು, ರಾಮಯ್ಯನಿಗೆ ಕುಡಿದು ಜಾಸ್ತಿಯಾಗಿ ನನ್ನ ಮೈ ಮೇಲೆ ಬಟ್ಟೆ ಇಲ್ಲದಂತೆ ತೋರಿರಬಹುದು. ಆದರೆ ಲಕ್ಷ್ಮಿ ಮತ್ತು ಚಂದ್ರ ಬೇಕಂತಲೇ ನನ್ನ ಮೇಲೆ ಆಪಾದನೆ ಹೊರಿಸಿದ್ದಾರೆ. ಅವರಿಗೆ ನನ್ನ ಮೇಲೆ ತೀವ್ರ ಹೊಟ್ಟೆಕಿಚ್ಚಿತ್ತು. ನಾನದನ್ನು ಅವರಲ್ಲಿ ನೇರವಾಗಿ ಕೇಳಿದಾಗ ಅವರು ತಪ್ಪೊಪ್ಪಿಕೊಂಡರು ಅಂತ ಹೇಳುತ್ತಾಳೆ. ಈಗ ಅರ್ಜುನಗೆ ಅವಳ ಮೇಲಿದ್ದ ಸಂಶಯ ಹೊರಟು ಹೋಗಿ ಅವಳು ಸೀತೆಯಷ್ಟೇ ಪವಿತ್ರಳನ್ನೋದು ಗೊತ್ತಾಗುತ್ತದೆ. ನಂತರ ಅವರು ಒಟ್ಟಿಗೆ ಗ್ರಾಮಕ್ಕೆ ಹಿಂತಿರುಗಿದರು. ಮರುದಿನ ಅರ್ಜುನ್ ಹಳ್ಳಿಯ ಜನರನ್ನು ಒಟ್ಟಿಗೆ ಕರೆದು ಎಲ್ಲವನ್ನೂ ವಿವರಿಸುತ್ತಾನೆ. ಮೊದಲು ಜನರಿಗೆ ನಂಬಲಾಗಲಿಲ್ಲ. ಆದರೆ ಅರ್ಜುನ್ ಅವರನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಅಲ್ಲಿರುವ ರಹಸ್ಯ ಆಶ್ರಯದ ಮನೆಯಲ್ಲಿ 15 ಹಸುಗಳು, 8 ನಾಯಿಮರಿಗಳು ಮತ್ತು 20 ಕೋಳಿಗಳು ಸುರಕ್ಷಿತವಾಗಿರುವುದನ್ನ ತೋರಿಸುತ್ತಾನೆ. ಅದನ್ನು ನೋಡಿದ ಹಳ್ಳಿಯವರು ತಲೆ ತಗ್ಗಿಸಿದರು. ಇನ್ನು ಮುಂದೆ ನಾವೆಲ್ಲರೂ ಒಟ್ಟಾಗಿ ಈ ಕೆಲಸ ಮಾಡೋಣ ಅಂದರು. ಅರ್ಜುನ್ ಸುಮಿತ್ರಾಳ ಕೈ ಹಿಡಿದ ಅವರ ಮದುವೆಯಲ್ಲಿ ಜನರು ಸಂತೋಷದಿಂದ ಜಯಕಾರ ಕೂಗಿದರು. ಕರಡಿಗೋಡು ಹಳ್ಳಿಯಲ್ಲಿ ದೆವ್ವದ ಕಥೆ ಮುಗಿದು ನಿಜವಾದ ಹೀರೋಯಿನ್ ಕಥೆ ಶುರುವಾಗಿತ್ತು. ರಾತ್ರಿ ಕಾಡಿಗೆ ಹೋಗೋದು ಈಗ ಹಳ್ಳಿಯ ಜನರ ಜೀವನ ಶೈಲಿಯ ಭಾಗವಾಗಿತ್ತು.